ಈಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ. ಒಂದು ತಿಂಗಳಾಯಿತು. ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ, ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು ಎಷ್ಟು ತಿಂಗಳಾಯಿತು? ವರ್ಣದಲ್ಲೂ ಆಗಿದೆ, ಇಡೀ ರಾಜ್ಯದಲ್ಲಾಗಿದೆ. ಎಂದೂ ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ, ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದಾರ? ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರ? ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ 7-8 ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯರು ತೀರ್ಕೊಂಡು ಹೋದರು? ಏನು ಕ್ರಮ ತಗೊಂಡ್ರಿ? ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕಂಥದ್ದು ನೀವೇ ಹೇಳ್ಕೊತೀರಿ. ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂಥದನ್ನು ನಿಮ್ಮಲ್ಲಿ ಯಾತಿ ಕೊಂಡ್ಕೊಂಡ್ರಿ? ಏನು ಆ್ಯಕ್ಷನ್ ತಗೊಂಡ್ರಿ? ಚೇರ್ ಮುಖ್ಯ ಅಲ್ಲ, ಇಲ್ಲಿ ಎಷ್ಟು ದಿವಸ ಇರ್ತೀರಿ ಮುಖ್ಯ ಅಲ್ಲ. ಪಾಪ ಅದೇನು ಹೇಳ್ತಾರಲ್ಲ, ದೇವರಾಜಸ್ಸು ಅವರಿಗೆ ಸರಿಸಮಾನವಾದ ಅವಧಿ ಮುಗಿಸ್ತಾರೆ ಅಂತ. ಮುಗಿಸ್ಗಳಪ್ಪ, ಇನ್ನೂ 5 ವರ್ಷ ಮುನಿವೆ ಬನ್ನಿ. ಜನಕ್ಕೆ ಏನು ಕೊಡ್ತಾ ಇದ್ದೀರಿ? ಸಾಲದ ಹೊರೆ.